ಇನ್ನು ಡಿಕೆಶಿ ಹಾಗೂ ಸುರ್ಜೇವಾಲಾ ವಿರುದ್ಧ ಸಂಸದ ಕಾರಜೋಳ ಕಿಡಿಕಾರ್ತಾ ಇದ್ದಾರೆ. ಧಮ್ಮು ತಾಕತ್ತಿದ್ರೆ ವಿದ್ಯಾರ್ಥಿಗಳನ್ನ ಬಂಧಿಸಿ ನೋಡಿ ಅಂತ ಸವಾಲ್ ಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬೆದರಿಸಿ ಬಿಜೆಪಿ ಮತ ಹಾಕಿಸ್ತಾರೆ ಎಂದಿದ್ದಂತ ಡಿಕೆಶಿ ಇನ್ನು ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಗೋವಿಂದ ಕಾರಜೋಳ ಸಚಿವ ಆರ್.ಬಿ. ತಿಮ್ಮಾಪುರಗೂ ಕೂಡ ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಏಪ್ರಿಲ್ 8ನೇ ತಾರೀಕಿನಂದು ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಶಾಸಕ ಯತ್ನಾಳ್ ಪ್ರಚಾರವನ್ನ ಮಾಡುತ್ತಿದ್ದಾರೆ. ಒಂದ್ ಕಡೆನಲ್ಲಿ ಡಿಕೆಶಿ ಹಾಗೂ ಸುರ್ಜೇವಾಲಾ ವಿರುದ್ಧ ಸಂಸದ ಕಾರಜೋಳ ಕಿಡಿಕಾರ್ತಾ ಇದ್ದಾರೆ. ಧಮ್ಮು ತಾಕತ್ತಿದ್ರೆ ವಿದ್ಯಾರ್ಥಿಗಳನ್ನ ಬಂಧಿಸಿ ನೋಡಿ ಅಂತ ಸವಾಲ್ ಹಾಕಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೆದರಿಸಿ ಬಿಜೆಪಿ ಮತ ಹಾಕಿಸ್ತಾ ಇದ್ದಾರೆ ಅಂತ ಡಿಕೆಶಿ ಹೇಳಿದ್ರು. ಇನ್ನು ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ ಗೋವಿಂದ ಕಾರಜೋಳ. ಸಚಿವ ಆರ್.ಬಿ. ತಿಮ್ಮಾಪುರಗೂ ಕೂಡ ಬಹಿರಂಗವಾಗಿ ಇದೇ ಸಂದರ್ಭದಲ್ಲಿ ಸವಾಲ್ ಹಾಕಿದ್ದಾರೆ. ಏಪ್ರಿಲ್ 8ನೇ ತಾರೀಕಿನಂದು ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಸವಾಲ್ ಹಾಕಿರುವಂತದ್ದು. ಬಹಿರಂಗವಾಗಿ ಚರ್ಚೆ ಮಾಡೋಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸವಾಲ್ ಹಾಕಿದ್ದಾರೆ ಸಂಸದ ಗೋವಿಂದ ಕಾರಜೋಳ. ಡಿಕೆಶಿ ಹಾಗೂ ಸುರ್ಜೇವಾಲಾ ವಿರುದ್ಧ ಕಿಡಿಕಾರಿರುವಂತದ್ದು. ಧಮ್ಮು ತಾಕತ್ತಿದ್ರೆ ವಿದ್ಯಾರ್ಥಿಗಳನ್ನ ಬಂಧಿಸಿ ನೋಡಿ ಅಂತ ಇದೇ ಸಂದರ್ಭದಲ್ಲಿ ಸವಾಲ್ ಹಾಕಿದ್ದಾರೆ. ಏಪ್ರಿಲ್ 8ನೇ ತಾರೀಕಿನಂದು ವಿಚಾರಕ್ಕೆ ಸಂಬಂಧಪಟ್ಟ ಉಸ್ತುವಾರಿಯಾದ ಕಾಂಗ್ರೆಸ್ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಉಸ್ತುವಾರಿಗಳಾದ ಸುರ್ಜೇವಾಲಾ ಅವರು ಹೇಳ್ತಾರೆ, ಯುವಕರು ಕಾಲೇಜ್ ಸ್ಟೂಡೆಂಟ್ಸು ಅವ್ರು ಓಟ್ ಹಾಕಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೇವೆ, ಬಂಧಿಸ್ತೀವಿ ಅಂತಕ್ಕಂಥ ಭಯವನ್ನೇನು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ನೀವು 3 ದಿನದ ಕುರ್ಚಿ ಇರೋರು, ಆದರೆ ಪ್ರಜಾಪ್ರಭುತ್ವ ಶಾಶ್ವತವಾಗಬೇಕಾಗ್ಯದ. ಈ ದೇಶದ ಸಂವಿಧಾನ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದೆ. ನಾನು ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಫಾರ್ಮ್ 6 ಅದರಲ್ಲಿ ಗೈಡ್ಲೈನ್ಸ್ ಇದೆ, 7C ಅಲ್ಲಿ ಗೈಡ್ಲೈನ್ಸ್ ಇದೆ, ಚುನಾವಣೆ ಆಯೋಗದವ್ರದ್ದು ಗೈಡೆನ್ಸ್ ಅದು. ಯಾವ ವ್ಯಕ್ತಿ ತಮ್ಮ ವಿಳಾಸವನ್ನು ಕೊಟ್ಟು ಆಧಾರ್ ಕಾರ್ಡನ್ನು ಕೊಟ್ಟು ವೋಟರ್ ಲಿಸ್ಟ್ನಲ್ಲಿ ಸೇರಿಸಿದಾರ ಅವರಿಗೆ ಒಂದು ಚುನಾವಣೆಯಲ್ಲಿ ಒಂದೇ ಕಡೆ ಮತದಾನ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಒಂದೇ ಕಡೆ ಅವಕಾಶ ಇರತಕ್ಕಂಥದ್ದು ಬಾಗಲಕೋಟೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಅವರು 5 ವರ್ಷ 6 ವರ್ಷ 10 ವರ್ಷ ಇಲ್ಲೇ ಇದ್ದಾರೆ, ಓದ್ತಾ ಇದ್ದಾರೆ. ಅವರು ಮತದಾರರ ಪಟ್ಟಿ ಕಾನೂನುಬದ್ಧವಾಗಿ ಅಧಿಕೃತವಾಗಿ ಸೇರ್ಪಡೆ ಆಗಿದೆ.